ಅಣ್ತಮ್ಮ ವಿಡಿಯೋ ನೋಡ್ತಿರೋರ್ಗೆ ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ಬೆಳಿಗ್ಗೆ ಎದ್ದೇಳಿ ಸ್ನಾನ ಮಾಡ್ಕೊಂಡು ನಾನು ನಮ್ಮಪ್ಪ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ ಅಣ್ತಮ್ಮ. 2 ದಿನದಿಂದ ಕಾಲೇಜ್ಗೆ ಹೋಗಿಲ್ಲ, ಹೋದ್ರೆ ಇವಾಗ ಬೆಂಡ್ ತೆಗಿತಾರೆ ನನಗೆ. ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಂದು ನಡ್ಕೊಂಡು ಹೋಗ್ತಾ ಇದೀವಿ ಅಣ್ತಮ್ಮ. ಬಸ್ ಹೊರಗಡೆ ಹೋದ್ರೆ ನಮ್ಮ ಹುಡುಗ ಸೀಟ್ ಹಾಕೊಂಡಿದ್ದ, ಹೋಗೋನ್ ಪಕ್ಕದಲ್ಲಿ ಕುತ್ಕೊಂಡೆ. ಇವನ್ ರಾತ್ರಿ ನಿದ್ದೆ ಹೋಗಿದ್ನೋ ಇಲ್ಲೋ ಗೊತ್ತಿಲ್ಲ ಅಂತಮ್ಮ, ಬೆಳಗ್ಗೆನೆ ನಿದ್ದೆ ಹೋಗ್ತಾವ್ ನೋಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಆಮೇಲೆ ಕಾಲೇಜ್ ಹತ್ರಕ್ಕೆ ಬಂದ್ವಿ. ಈ ಬಸ್ಸಲ್ಲಿ ಈ ನನ್ ಮಕ್ಳು ಬೇಗ ಹೋಗಲ್ಲ, ನಮಗೂ ಬೇಗ ಬಿಡಲ್ಲ. ನನ್ ಮಕ್ಳು ಸಾಯ್ತಾರ ಮಧ್ಯ ನಿಂತ್ಕೊಂಡು. ನನ್ನ ಫ್ರೆಂಡ್ ಏನೋ ಜೆರಾಕ್ಸ್ ಮಾಡಿಸ್ಕೊಂಡ್ ಮರ್ತೋಗೋನಂತ, ಅದಕ್ಕೆ ಜೆರಾಕ್ಸ್ ಮಾಡಿಸ್ಕೊಳಕ್ ಹೋಗ್ತಾ ಇದೀವಿ ಅಂತಮ್ಮ. ಇವನ ಹತ್ರ ಎಂತ ಬುದ್ಧಿ ಇರೋದಂದ್ರೆ, ಅವ್ರ ಮನೆ ಗಾಡಿ ಆದ್ರೆ ಮೆಲ್ಲ ಓಡಿಸಾನ, ಕಣ್ಣವ್ರ ಗಾಡಿ ಆದ್ರೆ ಜೋರಾಗಿ ಓಡಿಸಾನ. ಬರ್ತಾ ದಾರಿಯಲ್ಲಿ ನನ್ನ ಫ್ರೆಂಡ್ ಸಿಕ್ದ, ಅವನ್ನ ಕರ್ಕೊಂಡ್ ಬಂದ್ವಿ ಜೆರಾಕ್ಸ್ ಅಂಗಡಿ ಹತ್ರಕ್ಕೆ. ಆಯ್ತು. ಆಮೇಲೆ ಅಣ್ಣ ಸಾಮಾನು ಎತ್ಕೊಂಡು ಹೋದ ಜೆರಾಕ್ಸ್ ಮಾಡಕ್ಕೆ. ಸಾರಿ ಅಣ್ತಮ್ಮ, ಶೀಟ್ ಎತ್ಕೊಂಡು ಹೋದ. ಜೆರಾಕ್ಸ್ ಮಾಡಿಸ್ಕೊಂಡು ಆಚೆಗೆ ಬಂದ್ರೆ ಯಾರೋ ಹುಡುಗ ತಲೆ ಮೇಲೆ ಬಾಲಿಕೊಂಡು ಹೋಗ್ತಾ ಇದ್ದ. ಮತ್ತೆ ನಮ್ಮ ಹುಡುಗ ಒಳಗಡೆ ಶೀಟ್ ಇಡ್ತಾ ಇದ್ದ. ಆಚೆಗೆ ತೆಗೆದ್ರೆ ಎಷ್ಟು ಉದ್ದ ಬರ್ತೈತ್ ನೋಡಿ. ಬರೀ ಇಂತದೆಯಾ. ಅಲ್ಲಿ ಜೆರಾಕ್ಸ್ ತಗೊಂಡು ಆಮೇಲೆ ಕಾಲೇಜ್ ಹತ್ರಕ್ಕೆ ಬಂದ್ವಿ. ನಮ್ಮ ಹುಡುಗರು ನಡ್ಕೊಂಡು ಹೋಗ್ತಾವ್ರ ನೋಡಿ. ಮತ್ತೆ ಇಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಬಂದ್ ನೋಡ್ರೆ ನಮ್ಮ ಹುಡುಗ ಬಸ್ ಪಾಸ್ ಲೈನ್ ಆಗ್ತಾ ಇದ್ದ. 8 hours later. ಆಮೇಲೆ ಕಾಲೇಜ್ ಬಿಟ್ರು ಅಂತಮ್ಮ, ನಡ್ಕೊಂಡ್ ಬರ್ತಾ ಇದೀವಿ ನಾನು ನಮ್ಮ ಫ್ರೆಂಡ್ಸ್. ಬಸ್ ಹತ್ತಣ ಅಂತ ಹೋಗ್ತಾ ಇದ್ದೆ ಅಂತಮ್ಮ. ಅಷ್ಟೊಂದು ನಮ್ಮ ಅಜಯ್ ಬ್ರೋ ಫೋನ್ ಮಾಡಿದ್ರು. ಏನ್ ಬ್ರೋ ಅಂತಂದ್ರೆ, ಬಾ ನಿಮ್ ಕಾಲೇಜ್ ಮುಂದೆ ಗಾಡಿ ಸೈಡ್ಗೆ ಹಾಕೊಂಡಿದೀನಿ, ಹೋಗೋಣ ಅಂತಂದ. ನಮ್ ಬ್ರೋ ನೋಡಿ ಯಾವ ತರ ರೆಡಿ ಮಾಡೋರು ಗಾಡಿನ ಒಳ್ಳೆ ಹುಡುಗಿನ ನೋಡ್ಕೊಂಡಂಗ್ ನೋಡ್ಕೊಂತವ್ರ ಅಂತಮ್ಮ. ಅದು ಡ್ರೈವರ್ಸ್ ಗತ್ತು. ಆಮೇಲೆ ಊರ್ ಕಡೆ ಬಂದ್ವಿ ಅಂತಮ್ಮ. ಇಲ್ಲಿ ನೋಡಿ ನಮ್ ಬ್ರೋ ಪಿಕಪ್ ಮಾಡ್ಕೊಳಕ್ ಬರ್ತಾವ್ರ ನಮ್ಮನ್ನ. ಆಮೇಲೆ ಮನೆ ಕಡೆ ಬಂದ್ವಿ. ಇಷ್ಟೇ ಅಂತಮ್ಮ ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾ ಬಯೋದಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.